ವೈಜಾಗ್ನಲ್ಲಿ ಒಂದು ಥರದ ನಿರೀಕ್ಷೆಯ ವಾತಾವರಣ, ಉತ್ಸಾಹ ಮುಗಿಲು ಮುಟ್ಟಿತ್ತು. ಇದು ಬರೀ ಒಂದು ಕ್ರಿಕೆಟ್ ಪಂದ್ಯ ಆಗಿರಲಿಲ್ಲ. ಬದಲಿಗೆ ಕ್ರಿಕೆಟ್ ಲೋಕದ ಎರಡು ದೈತ್ಯ ತಂಡಗಳಾದ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಸರಣಿ ನಿರ್ಧರಿಸುವ ಅಂತಿಮ ಕದನವಾಗಿತ್ತು. 3 ಪಂದ್ಯಗಳ ಏಕದಿನ ಸರಣಿ 1-1 ಸಮಬಲದಲ್ಲಿ ಇತ್ತು. ಇದ್ರಿಂದ ಈ ಅಂತಿಮ ಪಂದ್ಯ ಗೆದ್ದವರಿಗೆ ಸರಣಿ ಅನ್ನೋ ಥರದ ಒಂದು ರೋಮಾಂಚಕಾರಿ ಹಣಾಹಣಿಯಾಗಿ ಮಾರ್ಪಟ್ಟಿತ್ತು. ಜಗತ್ತಿನಾದ್ಯಂತ ಅಭಿಮಾನಿಗಳು ಕಣ್ಣು ಮಿಟುಕಿಸದೆ ತಮ್ಮ ಟಿವಿ, ಮೊಬೈಲ್ ಸ್ಕ್ರೀನ್ಗಳಿಗೆ ಕಚ್ಚಿಬಿದ್ದಿದ್ರು. ಯಾಕಂದ್ರೆ ಪ್ರತಿ ರನ್, ಪ್ರತಿ ವಿಕೆಟ್, ತಂಡದ ಪ್ರತಿ ತಂತ್ರ ಸರಣಿ ಟ್ರೋಫಿಯ ಭವಿಷ್ಯ ನಿರ್ಧರಿಸುತ್ತೆ ಅನ್ನೋದು ಅವರಿಗೆ ಗೊತ್ತಿತ್ತು. ಕೆ.ಎಲ್. ರಾಹುಲ್ ನಾಯಕತ್ವದ ಭಾರತ ತಂಡ ಕೊನೆಗೂ ಒಂದು ನಿರಾಶಾದಾಯಕ ಸರಣಿಗೆ ಬ್ರೇಕ್ ಹಾಕಿ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿತು. ಯಾಕಂದ್ರೆ ಅಲ್ಲಿನ ಪಿಚ್ ಹೈ ಸ್ಕೋರಿಂಗ್ ಪಂದ್ಯಕ್ಕೆ ಸೂಕ್ತವಾಗಿತ್ತು. ಅವರ ಈ ನಿರ್ಧಾರವೇ ಇಡೀ ಸ್ಟೇಡಿಯಂನಲ್ಲಿ ಒಂದು ಥರದ ಸಂಚಲನ ಮೂಡಿಸಿತ್ತು. ಸೌತ್ ಆಫ್ರಿಕಾ ಎಷ್ಟೇ ದೊಡ್ಡ ಟಾರ್ಗೆಟ್ ಕೊಟ್ಟರೂ ಬೆನ್ನಟ್ಟಲು ನಾವು ಸಿದ್ಧ ಅನ್ನೋ ಭಾರತದ ಉದ್ದೇಶವನ್ನು ಇದು ಸ್ಪಷ್ಟಪಡಿಸಿತ್ತು. ಪಂದ್ಯಕ್ಕೆ ವೈ.ಎಸ್. ರಾಜಶೇಖರ ರೆಡ್ಡಿ ಎಸಿಎ-ವಿಡಿಸಿಎ ಸ್ಟೇಡಿಯಂನಲ್ಲಿ ವೇದಿಕೆ ಸಿದ್ಧವಾಗಿತ್ತು. ಈ ಸ್ಟೇಡಿಯಂ ತನ್ನ ರೋಮಾಂಚಕ ವಾತಾವರಣ ಮತ್ತು ಥ್ರಿಲ್ಲಿಂಗ್ ಫಿನಿಶ್ ಪಂದ್ಯಗಳಿಗೆ ಹೆಸರುವಾಸಿಯಾಗಿದೆ. ಎರಡೂ ತಂಡಗಳು ಮೈದಾನಕ್ಕೆ ಕಾಲಿಟ್ಟವು. ಅವರ ಕಣ್ಣು ಟ್ರೋಫಿಯ ಮೇಲೆ ನೆಟ್ಟಿತ್ತು. ಒತ್ತಡವಂತೂ ಅತಿಯಾಗಿತ್ತು. ಭಾರತದ ಬೌಲರ್ಗಳು ಈ ಸವಾಲಿಗೆ ಉತ್ತರಿಸುತ್ತಾರಾ ಅಥವಾ ಸೌತ್ ಆಫ್ರಿಕಾದ ಬಲಿಷ್ಠ ಬ್ಯಾಟಿಂಗ್ ಲೈನಪ್ ಆರಂಭದಲ್ಲೇ ತಮ್ಮ ಪ್ರತಾಪ ತೋರಿಸಿಬಿಡುತ್ತಾ? ಈ ನಿರ್ಣಾಯಕ ಪಂದ್ಯದ ಕಥೆ ತೆರೆದುಕೊಳ್ಳಲು ಸಿದ್ಧವಾಗಿತ್ತು. ನಾಟಕೀಯ ಕ್ಷಣಗಳು, ವೀರರ ಪ್ರದರ್ಶನಗಳು ಹಾಗೂ ಮರೆಯಲಾಗದ ಸನ್ನಿವೇಶಗಳಿಗೆ ಸಾಕ್ಷಿಯಾಗುವ ನಿರೀಕ್ಷೆಯಿತ್ತು. ಯಾರು ಈ ಕ್ಷಣವನ್ನು ತಮ್ಮದಾಗಿಸಿಕೊಂಡು ಕ್ರಿಕೆಟ್ ಇತಿಹಾಸದಲ್ಲಿ ತಮ್ಮ ಹೆಸರನ್ನು ಬರೆದಿಡುತ್ತಾರೆ? ದಕ್ಷಿಣ ಆಫ್ರಿಕಾ ಇನ್ನಿಂಗ್ಸ್ ಅಬ್ಬರದ ಆರಂಭ ಕಂಡಿತು. ಓಪನರ್ ಕ್ವಿಂಟನ್ ಡಿ ಕಾಕ್ ತಮ್ಮ ಅಬ್ಬರದ ಶೈಲಿಗೆ ಹೆಸರುವಾಸಿ. ಅವರು ಸಮಯ ವ್ಯರ್ಥ ಮಾಡದೆ ಕೇವಲ 42 ಎಸೆತಗಳಲ್ಲಿ 53 ರನ್ ಸಿಡಿಸಿ ಬಿರುಸಿನ ಇನ್ನಿಂಗ್ಸ್ ಆಡಿದರು. ಇದರಲ್ಲಿ 4 ಬೌಂಡರಿ ಮತ್ತು 4 ಭರ್ಜರಿ ಸಿಕ್ಸರ್ಗಳು ಸೇರಿದ್ದವು. ಅವರ ಈ ವೇಗದ ಆಟದಿಂದ ದಕ್ಷಿಣ ಆಫ್ರಿಕಾ ಇನ್ನಿಂಗ್ಸ್ಗೆ ಅಬ್ಬರದ ಗತಿ ಸಿಕ್ಕಿತು. ಮೊದಲಿನಿಂದಲೂ ಭಾರತವನ್ನು ಒತ್ತಡಕ್ಕೆ ಸಿಲುಕಿಸಿತು. ಪ್ರೋಟೀಸ್ ಪಡೆ ಕೇವಲ 18.6 ಓವರ್ಗಳಲ್ಲಿ 100 ರನ್ ಗಡಿ ತಲುಪಿತು. ಇದು ಅವರ ಆಕ್ರಮಣಕಾರಿ ಆಟಕ್ಕೆ ಸ್ಪಷ್ಟ ನಿದರ್ಶನವಾಗಿತ್ತು. ಇದೇ ವೇಳೆ ಡಿ ಕಾಕ್ಗೆ ನಾಯಕ ಟೆಂಬಾ ಬವುಮಾ ಅವರಿಂದ ಗಟ್ಟಿ ಬೆಂಬಲ ಸಿಕ್ಕಿತು. ಬವುಮಾ 60 ಎಸೆತಗಳಲ್ಲಿ 40 ರನ್ ಗಳಿಸಿ ಇನ್ನಿಂಗ್ಸ್ಗೆ ಆಧಾರವಾಗಿ ನಿಂತರು. ಇಬ್ಬರೂ ಸೇರಿ 100 ರನ್ಗಳ ಮಹತ್ವದ ಜೊತೆಯಾಟವನ್ನು ಕಟ್ಟಿ ದೊಡ್ಡ ಮೊತ್ತಕ್ಕೆ ಗಟ್ಟಿ ಅಡಿಪಾಯ ಹಾಕಿದರು. ಇನ್ನಿಂಗ್ಸ್ ಮುಂದುವರಿದಂತೆ ಭಾರತದ ಬೌಲರ್ಗಳು ರನ್ ವೇಗಕ್ಕೆ ಕಡಿವಾಣ ಹಾಕಲು ಸಾಕಷ್ಟು ಹೋರಾಟ ನಡೆಸಿದರು. ವಿಶೇಷವಾಗಿ ಸ್ಪಿನ್ ಮಾಂತ್ರಿಕ ಕುಲದೀಪ್ ಯಾದವ್ ತಮ್ಮ ಚಮತ್ಕಾರ ತೋರಿಸಿದರು. ಅವರು ಬಿಗುವಿನ ಓವರ್ಗಳನ್ನು ಎಸೆದು ಪ್ರೋಟೀಸ್ ರನ್ ವೇಗಕ್ಕೆ ತಾತ್ಕಾಲಿಕವಾಗಿ ಕಡಿವಾಣ ಹಾಕಿದರು. ಅವರ ಒಂದು ಓವರ್ನಲ್ಲಿ ಕೇವಲ 6 ರನ್ ಬಂದವು. 15 ಓವರ್ಗಳಲ್ಲಿ 78 ರನ್ಗೆ 1 ವಿಕೆಟ್ ಕಳೆದುಕೊಂಡು ದಕ್ಷಿಣ ಆಫ್ರಿಕಾ ಉತ್ತಮ ಸ್ಥಿತಿಯಲ್ಲಿದ್ದಾಗ ಇದು ಒಂದು ನಿರ್ಣಾಯಕ ಗಳಿಗೆಯಾಗಿತ್ತು. ದಕ್ಷಿಣ ಆಫ್ರಿಕಾದ ಹಿರಿಯ ಸ್ಪಿನ್ನರ್ ಮತ್ತು ಕೆಳ ಕ್ರಮಾಂಕದ ಉತ್ತಮ ಬ್ಯಾಟರ್ ಕೇಶವ್ ಮಹಾರಾಜ್ ಕೂಡ ತಮ್ಮ ಕೊಡುಗೆ ನೀಡಿದರು. ಆದರೆ ಅವರ ನಿಜವಾದ ಪ್ರಭಾವ ನಂತರದ ಬೌಲಿಂಗ್ನಲ್ಲಿ ಹೆಚ್ಚು ಗೋಚರಿಸಿತು. ಒಟ್ಟಾರೆ ಪ್ರೋಟೀಸ್ ಇನ್ನಿಂಗ್ಸ್ ಶಕ್ತಿಶಾಲಿ ಹೊಡೆತಗಳು ಮತ್ತು ಯೋಜಿತ ರನ್ ಸಂಗ್ರಹದ ಮಿಶ್ರಣವಾಗಿತ್ತು. ಇದು ಅಂತಿಮವಾಗಿ ಭಾರತದ ಬ್ಯಾಟಿಂಗ್ ಸಾಮರ್ಥ್ಯಕ್ಕೆ ನಿಜವಾದ ಸವಾಲೊಡ್ಡುವಂತಹ ಒಂದು ಭಾರೀ ಗುರಿಯನ್ನು ನಿಗದಿಪಡಿಸಿತು. ಸೌತ್ ಆಫ್ರಿಕಾ ಇನ್ನಿಂಗ್ಸ್ ಮುಗಿದಾಗ ಭಾರತದ ಬೌಲರ್ಗಳು ರನ್ ಹರಿವನ್ನು ನಿಯಂತ್ರಿಸಲು ತಮ್ಮ ಕೈಲಾದಷ್ಟು ಪ್ರಯತ್ನಪಟ್ಟಿದ್ರು. ಆದ್ರೂ ಪ್ರೋಟೀಸ್ ತಂಡ ಒಂದು ದೊಡ್ಡ ಮೊತ್ತವನ್ನೇ ಕಲೆಹಾಕುವಲ್ಲಿ ಯಶಸ್ವಿಯಾಗಿತ್ತು. ಆ ಬಳಿಕ ಎಲ್ಲರ ಗಮನ ಭಾರತದ ವೇಗದ ಬೌಲಿಂಗ್ ಮೇಲೆ ನೆಟ್ಟಿತ್ತು. ಅದರಲ್ಲೂ ಪ್ರಸಿದ್ಧ್ ಕೃಷ್ಣ ಮತ್ತು ಅರ್ಶ್ದೀಪ್ ಸಿಂಗ್ ಅವರ ಮೇಲೆ. ಸರಣಿ ಉದ್ದಕ್ಕೂ ಪ್ರಮುಖ ವಿಕೆಟ್ ಕಬಳಿಸಿ ಸೈ ಎನಿಸಿಕೊಂಡಿದ್ದ ಪ್ರಸಿದ್ಧ್ ಕೃಷ್ಣ ನಿರ್ಣಾಯಕ ಸ್ಪೆಲ್ಗಳನ್ನು ಹಾಕಿ ಪ್ರಮುಖ ವಿಕೆಟ್ಗಳನ್ನು ಪಡೆದರು. ಇದು ಡೆತ್ ಓವರ್ಗಳಲ್ಲಿ ಸೌತ್ ಆಫ್ರಿಕಾ ಮತ್ತಷ್ಟು ರನ್ ಹರಿಸುವುದನ್ನು ತಡೆಯಿತು. ಅವರ ಬೌನ್ಸ್ ಮತ್ತು ವೇಗದ ಬೌಲಿಂಗ್ ಸೌತ್ ಆಫ್ರಿಕಾ ಬ್ಯಾಟರ್ಗಳು ದೊಡ್ಡ ಹೊಡೆತಗಳಿಗೆ ಯತ್ನಿಸುತ್ತಿದ್ದರೂ ಸಹ ಅವರನ್ನು ಎಚ್ಚರಿಕೆಯಿಂದ ಇರುವಂತೆ ಮಾಡಿತ್ತು. ಇನ್ನು ಎಡಗೈ ವೇಗಿ ಅರ್ಶ್ದೀಪ್ ಸಿಂಗ್ ತಮ್ಮ ಸ್ವಿಂಗ್ ಬೌಲಿಂಗ್ನಿಂದ ಮಧ್ಯಮ ಓವರ್ಗಳಲ್ಲಿ ನಿರ್ಣಾಯಕ ಬ್ರೇಕ್ಥ್ರೂಗಳನ್ನು ನೀಡಿ ಸೌತ್ ಆಫ್ರಿಕಾ ಬ್ಯಾಟರ್ಗಳ ಮೇಲೆ ಒತ್ತಡ ಹೇರುವಲ್ಲಿ ಯಶಸ್ವಿಯಾದರು. ಪಂದ್ಯ ಹೈಸ್ಕೋರಿಂಗ್ ಆಗಿದ್ದರೂ ಈ ವೇಗದ ಬೌಲರ್ಗಳು ಕುಲದೀಪ್ ಯಾದವ್ ಅವರ ಸ್ಪಿನ್ನೊಂದಿಗೆ ಸೇರಿ ಸೌತ್ ಆಫ್ರಿಕಾ ದಾಟಲಾಗದಂತಹ ಮೊತ್ತವನ್ನು ಕಲೆಹಾಕದಂತೆ ತಡೆದರು. ಭಾರತದ ಮುಂದಿದ್ದ ಸವಾಲು ಈಗ ಸ್ಪಷ್ಟವಾಗಿತ್ತು. ವಿಶ್ವಾಸದಿಂದ ತುಂಬಿದ್ದ ಸೌತ್ ಆಫ್ರಿಕಾದ ಬೌಲಿಂಗ್ ಪಡೆಯ ವಿರುದ್ಧ ಒಂದು ದೊಡ್ಡ ಮೊತ್ತವನ್ನು ಬೆನ್ನಟ್ಟುವುದು. ಸರಣಿ ಗೆಲುವು ನಿರ್ಣಾಯಕವಾಗಿದ್ದರಿಂದ ಒತ್ತಡ ಅಪಾರವಾಗಿತ್ತು. ಪ್ರತಿ ರನ್ ಗಳಿಸುವುದು ಕೂಡ ಅಷ್ಟು ಸುಲಭವಾಗಿರಲಿಲ್ಲ. ಹಾಗೆಯೇ ಪ್ರತಿ ವಿಕೆಟ್ ಕೂಡ ಪಂದ್ಯಕ್ಕೆ ತಿರುವು ನೀಡಬಲ್ಲದ್ದಾಗಿತ್ತು. ನೀಲಿ ಸಮುದ್ರದಂತೆ ಕಂಗೊಳಿಸುತ್ತಿದ್ದ ಅಭಿಮಾನಿಗಳು ತಮ್ಮ ತಂಡಕ್ಕೆ ಈ ನಿರ್ಣಾಯಕ ಪಂದ್ಯ ಗೆಲ್ಲಲು ಏನೋ ವಿಶೇಷ ಬೇಕು ಎಂದು ತಿಳಿದು ಜೋರಾಗಿ ಬೆಂಬಲಕ್ಕೆ ಆರ್ಭಟಿಸಿತು. ಅಪಾರ ಒತ್ತಡದಲ್ಲಿ ಭಾರತದ ಬ್ಯಾಟಿಂಗ್ ಪ್ರದರ್ಶನ ರೋಮಾಂಚಕವಾಗಿರಲಿದೆ ಎಂಬುದನ್ನು ಸೂಚಿಸುವಂತೆ ಚೇಸಿಂಗ್ಗೆ ವೇದಿಕೆ ಅಚ್ಚುಕಟ್ಟಾಗಿ ಸಿದ್ಧವಾಗಿತ್ತು. ಅಲ್ಲಿ ಬಂದಿದ್ದು ಪಂದ್ಯದ ಗತಿಯನ್ನೇ ಬದಲಾಯಿಸಿದ ಆ ಒಂದು ಕ್ಷಣ. ಭಾರತೀಯ ಕ್ರಿಕೆಟ್ ಅಭಿಮಾನಿಗಳ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವಂತಹ ಒಂದು ಜೊತೆಯಾಟ ಅದು. ಯುವ ಆಟಗಾರ ಯಶಸ್ವಿ ಜೈಸ್ವಾಲ್ ತಮ್ಮ ನಿರ್ಭೀತ ಆಟದಿಂದ ಒಂದು ಅದ್ಭುತವಾದ ಆರಂಭಿಕ ಇನ್ನಿಂಗ್ಸ್ ನೀಡಿದ್ರು. ಅದು ಸಂಪೂರ್ಣವಾಗಿ ಪಂದ್ಯದ ಗತಿಯನ್ನೇ ಭಾರತದ ಕಡೆಗೆ ತಿರುಗಿಸಿಬಿಡ್ತು. ತಮ್ಮ ವಯಸ್ಸಿಗೆ ಮೀರಿದ ಪ್ರಬುದ್ಧತೆ ತೋರಿಸಿದ್ರು. ಆಕ್ರಮಣಕಾರಿ ಹೊಡೆತಗಳ ಜೊತೆ ಬುದ್ಧಿವಂತಿಕೆಯಿಂದ ಶಾಟ್ ಆಯ್ಕೆ ಮಾಡ್ಕೊಂಡು
ದಕ್ಷಿಣ ಆಫ್ರಿಕಾ ಬೌಲಿಂಗ್ ದಾಳಿಯನ್ನ ಸುಲಭವಾಗಿ ಚಿಂದಿ ಉಡಾಯಿಸಿದ್ರು. ಅವರ ಇನ್ನಿಂಗ್ಸ್ ಕೇವಲ ರನ್ ಗಳಿಸೋದಕ್ಕೆ ಸೀಮಿತವಾಗಿರಲಿಲ್ಲ. ಅದು ಸ್ಪಷ್ಟ ಉದ್ದೇಶ, ಪಂದ್ಯದ ನಿಯಂತ್ರಣ ತಮ್ಮ ಕೈಗೆ ತಗೊಳ್ಳುವುದು ಮತ್ತು ತಾವೇ ಪರಿಸ್ಥಿತಿಯನ್ನ ನಿರ್ಧರಿಸೋ ಬಗ್ಗೆ ಇತ್ತು. ಅವರ ಜೊತೆಗೂಡಿ ಮಾಂತ್ರಿಕ ವಿರಾಟ್ ಕೊಹ್ಲಿ ಮತ್ತೊಂದು ಅದ್ಭುತ ಇನ್ನಿಂಗ್ಸ್ ಆಡಿದ್ರು. ತಾವೇಕೆ ಶ್ರೇಷ್ಠ ಆಟಗಾರರಲ್ಲಿ ಒಬ್ಬರು ಅಂತ ಎಲ್ಲರಿಗೂ ನೆನಪಿಸಿದ್ರು. ಕೊಹ್ಲಿಯವರ ಅನುಭವ ಮತ್ತು ಶಾಂತ ಸ್ವಭಾವ ಜೈಸ್ವಾಲ್ ಅವರ ಯುವ ಉತ್ಸಾಹಕ್ಕೆ ಅದ್ಭುತವಾಗಿ ಪೂರಕವಾಗಿ ನಿಂತಿತು. ಒಟ್ಟಾಗಿ ಅವರಿಬ್ಬರೂ ಒಂದು ಜೊತೆಯಾಟ ಕಟ್ಟಿದ್ರು. ಅದು ದಕ್ಷಿಣ ಆಫ್ರಿಕಾದ ದೊಡ್ಡ ಮೊತ್ತವನ್ನ ನಿಧಾನವಾಗಿ ಕರಗಿಸ್ತಾ ಹೋಯಿತು. ಅವರು ಬಾರಿಸಿದ ಪ್ರತಿ ಬೌಂಡರಿ, ಪ್ರತಿ ವೇಗದ ಸಿಂಗಲ್ ಮತ್ತು ಬ್ಯಾಟ್ನಿಂದ ಬಂದ ಪ್ರತಿಯೊಂದು ಪರಿಪೂರ್ಣ ಶಾಟ್ ಭಾರತವನ್ನ ಗೆಲುವಿನತ್ತ ಇನ್ನಷ್ಟು ಹತ್ತಿರ ತಂದಿತು. ಅವರಿಬ್ಬರ ಒಟ್ಟಾದ ಪ್ರಯತ್ನವೇ ನಿರ್ಣಾಯಕ ಅಂಶವಾಗಿತ್ತು. ಭಾರತ ಟಾರ್ಗೆಟ್ ಬೆನ್ನತ್ತುವುದಷ್ಟೇ ಅಲ್ಲದೆ ಅದನ್ನ ಪ್ರಬಲವಾಗಿ ಸಾಧಿಸುವಂತೆ ಮಾಡಿತು. ಪ್ರತಿ ಮೈಲಿಗಲ್ಲಿಗೂ ಪ್ರೇಕ್ಷಕರು ಆರ್ಭಟಿಸಿದ್ರು. ಇಲ್ಲಿ ಇತಿಹಾಸ ಸೃಷ್ಟಿಯಾಗ್ತಿದೆ ಅಂತ ಅವರಿಗೆ ಗೊತ್ತಾಗ್ತಿತ್ತು. ಜೈಸ್ವಾಲ್ ಮತ್ತು ಕೊಹ್ಲಿಯವರ ಈ ಆಟ ಚೇಸ್ ಮ್ಯಾನೇಜ್ಮೆಂಟ್ಗೆ ಒಂದು ಮಾಸ್ಟರ್ ಕ್ಲಾಸ್ ಆಗಿತ್ತು. ಕಷ್ಟಕರವಾದ ಗುರಿಯನ್ನ ವಿಜಯೋತ್ಸವದ ಮೆರವಣಿಗೆಯನ್ನಾಗಿ ಪರಿವರ್ತಿಸಿ ಅಂತಿಮವಾಗಿ ಭಾರತಕ್ಕೆ ಓಡಿ ಸರಣಿಯನ್ನ ಗೆದ್ದು ಕೊಟ್ಟಿತು. ಭಾರತ 3ನೇ ಓಡಿ ಗೆದ್ದಿದ್ದು ಬರೀ ಒಂದು ಮ್ಯಾಚ್ ಗೆದ್ದಿದ್ದಷ್ಟೇ ಅಲ್ಲ, ಅದು ಬಲಿಷ್ಠ ಸೌತ್ ಆಫ್ರಿಕಾ ವಿರುದ್ಧದ ಭರ್ಜರಿ ಸರಣಿ ಗೆಲುವು ಕೂಡ ಆಗಿತ್ತು. ಈ ನಿರ್ಣಾಯಕ ಪಂದ್ಯದ ಗೆಲುವು ಬರೀ ತಕ್ಷಣದ ಗೆಲುವಿನ ಖುಷಿಗೆ ಮಾತ್ರವಲ್ಲ, ಮುಂದಿನ ಐಸಿಸಿ ಟೂರ್ನಿಗಳು ಮತ್ತು ದ್ವಿಪಕ್ಷೀಯ ಸರಣಿಗಳಿಗೆ ಹೋಗುವ ಎರಡೂ ತಂಡಗಳ ಉತ್ಸಾಹ ಮತ್ತು ಆತ್ಮವಿಶ್ವಾಸದ ಮೇಲೆ ದೊಡ್ಡ ಪರಿಣಾಮ ಬೀರಿತು. ಭಾರತಕ್ಕೆ ಹೇಳೋದಾದ್ರೆ ಇದು ವೈಟ್ ಬಾಲ್ ಕ್ರಿಕೆಟ್ನಲ್ಲಿ ಭಾರತ ಒಂದು ಪ್ರಬಲ ಶಕ್ತಿ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿತು. ಈ ಹೈ ಪ್ರೆಷರ್ ಮ್ಯಾಚ್ನಲ್ಲಿನ ಪ್ರದರ್ಶನಗಳು ಖಂಡಿತವಾಗಿಯೂ ಆಯ್ಕೆ ಸಮಿತಿಯ ಚರ್ಚೆಗಳಿಗೆ ದಾರಿ ಮಾಡಿಕೊಡಲಿವೆ, ಅದರಲ್ಲೂ ಭಾರತದ ಟಾಪ್ ಆರ್ಡರ್ ಮತ್ತು ವೇಗದ ಬೌಲಿಂಗ್ ಆಯ್ಕೆಗಳ ಬಗ್ಗೆ. ನಿರ್ಣಾಯಕ ಪಂದ್ಯದಲ್ಲಿ ಯಶಸ್ವಿ ಜೈಸ್ವಾಲ್ ಆಡಿದ ಸ್ಫೋಟಕ ಇನ್ನಿಂಗ್ಸ್ ದೀರ್ಘಾವಧಿಯ ಓಡಿ ಓಪನರ್ ಆಗಿ ಅವನ ಸ್ಥಾನವನ್ನು ಗಟ್ಟಿಮಾಡಿದೆ. ಇದು ಭಾರತದ ಕ್ರಿಕೆಟ್ನಲ್ಲಿ ಮುಂದಿನ ತಲೆಮಾರಿನ ಸೂಪರ್ಸ್ಟಾರ್ಗಳ ಬಗ್ಗೆ ಹೊಸ ಕತೆಗಳನ್ನು ಸೃಷ್ಟಿಸಿದೆ. ಇಂತಹ ತೀವ್ರ ಒತ್ತಡದಲ್ಲಿ ಪ್ರದರ್ಶನ ನೀಡುವ ಅವನ ಸಾಮರ್ಥ್ಯ ಅವನ ಭವಿಷ್ಯದ ಬಗ್ಗೆ ಬಹಳಷ್ಟು ಹೇಳುತ್ತದೆ. ವಿರಾಟ್ ಕೊಹ್ಲಿ ಕೂಡ ಮತ್ತೊಮ್ಮೆ ಮಹತ್ವದ ಪಂದ್ಯದಲ್ಲಿ ಪಂದ್ಯ ಗೆಲ್ಲಿಸುವ ಇನ್ನಿಂಗ್ಸ್ ಆಡಿ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದರು. ದೊಡ್ಡ ಮ್ಯಾಚ್ಗಳಲ್ಲಿ ಆಡುವ ಆಟಗಾರ ಅನ್ನೋ ಅವರ ವರ್ಚಸ್ಸನ್ನು ಮತ್ತಷ್ಟು ಹೆಚ್ಚಿಸಿದರು. ಅವರ ದಾಖಲೆಗಳು ಮತ್ತು ಫಾರ್ಮ್ ಅಭಿಮಾನಿಗಳ ಚರ್ಚೆಯ ಕೇಂದ್ರಬಿಂದುವಾಗಿ ಉಳಿಯಿತು. ಈ ಸರಣಿ ಗೆಲುವು ಭಾರತದ ವೇಗದ ಬೌಲಿಂಗ್ ವಿಭಾಗದ ಬಗ್ಗೆಯೂ ಸಾಕಷ್ಟು ಮಾಹಿತಿ ನೀಡಿದೆ. ಪ್ರಸಿದ್ಧ್ ಕೃಷ್ಣ ಮತ್ತು ಅರ್ಷದೀಪ್ ಸಿಂಗ್ ತಮ್ಮ ಸಾಮರ್ಥ್ಯವನ್ನು ಅದ್ಭುತವಾಗಿ ಪ್ರದರ್ಶಿಸಿದರು. ಈ ಗೆಲುವು ಕೇವಲ ಗೆಲುವಾಗಿರದೆ ಭಾರತದ ಆಳವಾದ ಪ್ರತಿಭೆ ಮತ್ತು ಸಾಮರ್ಥ್ಯಕ್ಕೆ ಒಂದು ಸಾಕ್ಷಿಯಾಗಿತ್ತು. ಜೊತೆಗೆ ಇದು ಇಡೀ ಸರಣಿಯ ಅತ್ಯಂತ ರೋಚಕ ಅಂತ್ಯವಾಗಿತ್ತು. ಹೆಚ್ಚು ಪೈಪೋಟಿ ಮತ್ತು ವೈಯಕ್ತಿಕ ಅದ್ಭುತ ಪ್ರದರ್ಶನಗಳಿಂದಾಗಿ ಈ ಸರಣಿ ಸದಾ ನೆನಪಿನಲ್ಲಿ ಉಳಿಯುತ್ತದೆ.